ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ RCB ವರ್ಸಸ್ ಮುಂಬೈ ಮ್ಯಾಚಲ್ಲಿ ಮುಂಬೈ ತಂಡ 15 ರನ್ಗಳ ಗೆಲುವು ಸಾಧಿಸಿ ಮತ್ತೊಂದು ಜಯವನ್ನು ಗಳಿಸಿದೆ ಅಂತಲೇ ಹೇಳ್ಬೋದು. ಮುಂಬೈ ತಂಡ ಗೆದ್ದ ನಂತರ ಆ ಟೀಮಲ್ಲಿ 100 ಹೊಡೆದ ನ್ಯಾಟ್ ಶಿವರ್ ಬ್ರಂಟ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ RCB ಬಗ್ಗೆ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿನ್ನೆ ಮ್ಯಾಚ್ ಗೆದ್ದ ನಂತರ ನ್ಯಾಟ್ ಶಿವರ್ ಬ್ರಂಟ್ ಅವರು ಮುಂಬೈ ಟೀಮಿಂದ ದಾಖಲೆ ಬರೀತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ WPL ಇತಿಹಾಸದಲ್ಲಿ 100 ರನ್ ಯಾರಿಂದನೂ ಯಾವ ಪ್ಲೇಯರಿಂದನೂ ಬಂದಿರಲಿಲ್ಲ. 97, 99, 95 ಈ ಥರ ರನ್ಸ್ ಬಂದಿದ್ವು, ಬಟ್ 100 ಯಾರ್ದು ಬಂದಿರಲಿಲ್ಲ. ನಿನ್ನೆ ಮ್ಯಾಚಲ್ಲಿ ನ್ಯಾಟ್ ಶಿವರ್ ಬ್ರಂಟ್ ಅವರು 100 ಹೊಡಿತಾರೆ. 100 ಹೊಡೆದ ನಂತರ ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ನಾನು RCB ವಿರುದ್ಧ ಕಳೆದ ಮ್ಯಾಚಲ್ಲಿ ಅಷ್ಟೊಂದು ಆಡಿರಲಿಲ್ಲ, ಬಟ್ ಈ ಮ್ಯಾಚ್ ನಿಂತು ಆಡ್ಬೇಕಂತ ಬಂದಿದೆ. ಯಾಕಂದರೆ ನಮ್ಮ ಮುಂಬೈ ತಂಡವು ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆ ಬಂದಿದೆ, ನಾವು ಕೂಡ ಕ್ವಾಲಿಫೈ ಆಗಬೇಕು. ಆದ ಕಾರಣ ನಾನು ನಿಂತು ಟೀಮ್ ಗೆಲ್ಸೋಕ್ಕೆ ಹೆಲ್ಪ್ ಮಾಡ್ಬೇಕಂತಾನೆ ಬಂದಿದ್ದೆ. ಬಟ್ RCBನೂ ಸ್ಟ್ರಾಂಗ್ ಟೀಮು, ಬಟ್ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು RCB ಕೂಡ ಸ್ಟ್ರಾಂಗ್ ಟೀಮೇ. ಬಟ್ ನಿನ್ನೆ ಮ್ಯಾಚ್ ಲಕ್ ನನ್ನ ಕಡೆ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಔಟ್ ಆಗೋ ಬಾಲ್ಗಳಲ್ಲೆಲ್ಲ RCB ಟೀಮ್ನ ಪ್ಲೇಯರ್ಗಳು ಕ್ಯಾಚ್ ಮಿಸ್ ಮಾಡಿದರು. ಹೀಗಾಗಿ ನಾನು 100 ಹೊಡೆಯೋಕ್ಕೆ ಹೆಲ್ಪ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ಬ್ಯಾಟಿಂಗಲ್ಲಿ ಅಷ್ಟೇ RCB ತುಂಬಾ ಸ್ಟ್ರಾಂಗ್ ಟೀಮ್, ಬಟ್ ನಿನ್ನೆ ಮ್ಯಾಚಲ್ಲಿ ಅವರಿಗೆ ಬ್ಯಾಟಿಂಗ್ ಆಡೋಕ್ಕೆ ಅದೃಷ್ಟ ಇರಲಿಲ್ಲ ಅಂತಲೇ ಹೇಳ್ಬೋದು ಅಂತ ನ್ಯಾಟ್ ಶಿವರ್ ಬ್ರಂಟ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ RCB ಬಗ್ಗೆ ಹೇಳಿದ್ದಾರೆ. ನೋಡೋಣ ಮುಂದಿನ ಮ್ಯಾಚ್ ನಮ್ಮ RCB ಯಾವುದ್ರ ವಿರುದ್ಧ ಇದೆ, ಹಾಗೆ ಯಾವ ಥರ ಆಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.